ಎಲ್ಲ ಆನೆಗಳು ಕೂಡ ಬಂತು. ಸೊ ನೋಡ್ತಿದ್ದೀರಲ್ಲ, ನಮ್ಮ ಆನೆಗಳಿಗೆ ಪೂಜೆ ಮಾಡಿ ಬಿಕ್ಕೋಡ್ ಕ್ಯಾಂಪಿಂದ ಹೊರಟು ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಡಾಕ್ಟರ್ಸ್ ಆಗಿರ್ಬೋದು, ಅಲ್ಲಿನ ಮುಖ್ಯಸ್ಥರಾಗಿರ್ಬೋದು ಪೂಜೆನ ಮುಗಿಸಿ ಕಳಿಸಿದ್ದಾರೆ. ಈಗ ಬಿಕ್ಕೋಡಿಂದ 2.5 ಕಿಲೋಮೀಟ್ರು ಬಿಕ್ಕೋಡ್ ಎಸ್ಟೇಟ್ ಅಂತಿದೆ, ಅಲ್ಲಿ ನಮ್ಮ ಕಾಡಾನೆ ಟ್ರ್ಯಾಕ್ ಆಗಿದೆ. ನೋಡಬೇಕು ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ, ಯಾವ್ಯಾವ ಆನೆ ಕ್ಯಾಪ್ಚರ್ ಮಾಡ್ತಾರೆ ಅಂತ. ನಾನು ವಿಕ್ರಮ್ ಗೌಡ್ರಿಗೆ ಫೋನ್ ಮಾಡಿದ್ದೆ, ಅವರು ಅಲ್ಲೇ ಇದ್ದಾರಂತೆ, ಆನೆಗಳ ಜೊತೆನೇ ಇದ್ದಾರಂತೆ. ಅವರು ಸಂಜೆ ಕಾಲ್ ಮಾಡ್ತೀನಿ, ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಕ್ಯಾಪ್ಚರಿಂಗ್ ಆಗುತ್ತೆ. ನಮ್ಮ ಅಭಿಮನ್ಯು ಇಲ್ಲದೆ ಇದೊಂದು ದೊಡ್ಡ ಆಪ್ರೇಷನ್ ಅಂತಲೇ ಹೇಳ್ಬೋದು 2025. ಎಲ್ಲ ಆನೆಗಳು ಹೊರಟಿದ್ದಾವೆ, ನೋಡೋಣ ಬನ್ನಿ. ನಮ್ಮ ಪ್ರಶಾಂತ ಹಾಗೂ ಮಹೇಂದ್ರ ಇಬ್ಬರು ಕ್ಯಾಪ್ಟನ್ಶಿಪ್ಪಲ್ಲಿ ನಡಿಬೋದು ಈ ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ಳೋಣ. ಏನಂದರೆ ಅಭಿಮನ್ಯು ಇಲ್ಲದೆ ಇದೊಂದು ದೊಡ್ಡ ಕಾರ್ಯಾಚರಣೆ ಆಗ್ತಾಯಿದೆ. ಇದಕ್ಕೆ ಸಪೋರ್ಟಿಂಗ್ ಆಗಿ ಧನಂಜಯ ಇದ್ದಾನೆ, ಭೀಮಾ ಇದ್ದಾನೆ, ಕಂಚನ್ ಇದ್ದಾನೆ, ಏಕಲವ್ಯ ಇದ್ದಾನೆ, ಮೇನಾಗಿ ಹರ್ಷ ಇದ್ದಾನೆ. ಅವನಿಗೂ ಸುಮಾರು ಎಕ್ಸ್ಪೀರಿಯೆನ್ಸ್ ಇದೆ. ಒಳ್ಳೆ ರೀತಿ ಕಾರ್ಯಾಚರಣೆ ಆಗಲಿ ನೋಡೋಣ. ನಮ್ಮ ಮಹೇಂದ್ರ ಹಾಗೂ ಪ್ರಶಾಂತನ ಕ್ಯಾಪ್ಟನ್ಶಿಪ್ಪಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ, ಯಾವ್ಯಾವ ಆನೆ ಹಿಡಿತಾರೆ. ಮೋಸ್ಟ್ಲಿ ಟ್ರಾನ್ಸ್ಲೋಕೇಟ್ ಅಂತ ನೆನೆ ವಿಕ್ರಮ್ ಗೌಡರು ಹೇಳ್ತಿದ್ರು. ಇವತ್ತು ಬೆಳಗ್ಗೆನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನೇ ಹೇಳ್ತಿದ್ರು, ಟ್ರಾನ್ಸ್ಲೋಕೇಟ್ ಮಾಡ್ತೀವಿ ಅಂತ. ಮಕ್ಕನ ಆನೆ ಹಿಡಿತಾರೆ ಅಂತ ನ್ಯೂಸ್ ಇದೆ, ನೋಡೋಣ ಇವತ್ತು ಸಂಜೆ ಗೊತ್ತಾಗುತ್ತೆ ಯಾವ್ಯಾವ ಆನೆ ಹಿಡಿತಾರೆ ಅಂತ. ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ನೋಡ್ತಾಯಿರಿ. ನಮ್ಮ ಎಲ್ಲ ಆನೆಗಳಿಗೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಮಾವುತ ಕಾವಡಿಗಳಿಗೆ, ಟ್ರ್ಯಾಕ್ ಮಾಡಿದಂಥವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಕಾರ್ಯಾಚರಣೆ ಆಗಲಿ, ಯಶಸ್ವಿ ಆಗಲಿ ಅಂತ ಕೇಳ್ತಾ, ನಮ್ಮ ಸಬ್ಸ್ಕ್ರೈಬರ್ ಹಾಗೂ ನಾನ್ ಸಬ್ಸ್ಕ್ರೈಬರ್ ಎಲ್ಲರೂ ನಮ್ಮ ಆನೆಗಳಿಗೆ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಕಮೆಂಟ್ ಮೂಲಕ ಹಾರೈಸಿ, ಒಳ್ಳೆಯದಾಗಲಿ, ಯಶಸ್ವಿ ಆಗಲಿ ಕಾರ್ಯಾಚರಣೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ಮುಂದಿನ ಅಪ್ಡೇಟ್ಗಾಗಿ ಕಾಯ್ತಾಯಿರಿ ಫ್ರೆಂಡ್ಸ್.